ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬರಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ತೆರವಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷೆಯ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಾಗಿ ಕೆ.ಸಿ. ಮುನಿರಾಜ್, ಉಪಾಧ್ಯಕ್ಷೆಯಾಗಿ ಶ್ರೀಮತಿ ಜಯಮ್ಮ ಆಯ್ಕೆಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಬಿ.ಎಸ್. ಚೇತನ್, ಕಲಾವತಿ, ಪದ್ಮ, ದಿನೇಶ್, ಮೀನಾಕ್ಷಮ್ಮ, ಪುರುಷೋತ್ತಮ ಹಾಗೂ ಚುನಾವಣಾಧಿಕಾರಿಗಳಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಚರಣ್ರಾಜ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪಾಂಡುರಂಗ, ಕಾರ್ಯದರ್ಶಿ ರಾಹುಲ್ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವರದಿ ಕರಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ನೂತನವಾಗಿ ಒಳ್ಳೆಯ ಯುವಕರಾದಂಥ ಮುನಿರಾಜ್ ಅವರು ಒಳ್ಳೆಯ ನಾಯಕರಾಗಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಅವರು ಒಂದು ಆಯ್ಕೆಯಾಗಿ ಬಂದಿದ್ದು ಅಂದರೆ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಒಂದು ಯುವಕರಾಗ ಅವರು ಆ ಒಂದು ವಾರ್ಡಲ್ಲಿ ₹1 ದುಡ್ಡನ್ನು ಖರ್ಚು ಮಾಡದಲ್ಲೇ ನೇರವಾಗಿ ಇಂಥ ಯುವಕರನ್ನ ಆಯ್ಕೆ ಆಗಬೇಕು ಅಂತೇಳಿ ಆಯ್ಕೆಯಾಗಿ ಬಂದಂಥ ಒಬ್ಬ ಯುವಕ. ಆ ಯುವಕನಿಗೆ ಇವತ್ತು ಒಂದು ಅಧ್ಯಕ್ಷರ ಸ್ಥಾನ ಸಿಕ್ಕಿದೆ. ಅವರು ತುಂಬ ಒಳ್ಳೆಯ ಈ ಒಂದು ಅವಧಿನಲ್ಲಿ ಅವರು ಅಧ್ಯಕ್ಷರಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ಅಂತ ನಂಬ್ಕೊಂಡು ಎಲ್ಲ ಒಟ್ಟುಗೂಡಿ ಸದಸ್ಯರು ಕೂಡ ಮುನಿರಾಜ್ ಅಧ್ಯಕ್ಷರಾಗಲೇಬೇಕು ಅಂತೇಳಿ ಅಧ್ಯಕ್ಷರನ್ನ ಮಾಡಿದ್ದಾರೆ. ಅವರು ನಮಗೆ ನಂಬಿಕೆ ಇದೆ, ಅವರು ತುಂಬ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಅವ್ರ ಗುರಿ ಇದ್ದೇ ಬಂದಿರೋದು. ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅಂತ ನಾವು ನಂಬ್ಕೊಂಡಿದ್ದೀವಿ. ನಾವು ಹಿಂದೆ ಒಂದು ಪಂಚಾಯಿತಿಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ ಮೆಂಬರ್ಗಳ ಸಹಿತ ಕೂಡಿ ಎಲ್ಲ ಒಂದು ಒಳ್ಳೆಯ ಕೆಲಸನ ಒಂದು ಚರಂಡಿ ರಸ್ತೆನೇ ಆಗಿರ್ಬೋದು, ಚರಂಡಿನೇ ಆಗಿರ್ಬೋದು, ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕ ಆಗಿದೆ, ಮತ್ತು ರಸ್ತೆಗಳು ಆಗಿದ್ದಾವೆ. ಇನ್ನೂ ತುಂಬ ಒಂದು ಕೆಲಸಗಳು ಆಗುವಂಥ ಇದಾವೆ ಇಲ್ಲಿ ಗ್ರಾಮದಲ್ಲಿ. ಮತ್ತು ಹಣದ ಕೊರತೆ ತುಂಬ ಇದೆ. ಆದ್ದರಿಂದ ಇವತ್ತು ಶಾಸಕರು ಬರಬೇಕಿತ್ತು, ಹಲವಾರು ಕಾರಣದಿಂದ ಶಾಸಕರು ಗೈರಾಜರಾಗಿದ್ದಾರೆ. ಅವರಲ್ಲಿ ನಾವು ಎಲ್ಲರೂ ಮೆಂಬರ್ಗಳು ಹೋಗಿ ಒಮ್ಮುಖದಿಂದ ನಾವು ಹಣವನ್ನು ಕೊಡಿಸ ನಿಮ್ಮ ಒಂದು ಅನುದಾನದಲ್ಲಿ ಕೆಲಸವನ್ನು ಮಾಡ್ತೇವೆ, ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಆಗಬೇಕು, ಎಲ್ಲ 7 ವಾರ್ಡ್ಗಳಿಗೂ ನಮಗೆ ಅನುದಾನ ಬೇಕು ಅಂದರೆ ನಮಗೆ ಮನೆಗಳು ಇರೋದು ಕಮ್ಮಿ, ನಮಗೆ ಕಂದಾಯ ಬರ್ತಾ ಇರೋದು. ಹಾಗಾಗಿ ನಾವು ಶಾಸಕರ ಹತ್ರನೇ ಹೋಗಬೇಕು, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ತಂದು ಮಾಡ್ತೀವಿ ಅಂತ ಈ ಒಂದು ಉಪಾಧ್ಯಕ್ಷ ಸ್ಥಾನದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ ಎಲ್ಲ ಸರ್ವ ಸದಸ್ಯರಿಗೂ ವಂದಿಸುತ್ತಾ ಈ ದಿನ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿದ್ದೀನಿ. ಮುಂದಿನ ಗುರಿ ಏನಂದರೆ ಪಂಚಾಯತಿನ ಮಾದರಿ ಗ್ರಾಮ ಪಂಚಾಯತಿಯನ್ನು ಮಾಡಬೇಕು ಅನ್ನೋದು ನನ್ನ ಗುರಿ ಇರೋದು. ಮತ್ತೆಲ್ಲ ನಾವು ಆಯ್ಕೆ ಆಗೋಕ್ಕಿಂತ ಮುಂಚೆನೂ ಆಯ್ಕೆ ಆದಮೇಲೂ ಅದೇ ಗುರಿ ಇರೋದು. ನಮಗೆ ಹಿಂದಿನಿದ್ದ ಶಾಸಕರು ಸಹಕಾರ ನೀಡಿದ್ದಾರೆ, ಈಗಿನ ಶಾಸಕರು ಸಹಕಾರ ನೀಡ್ತಾರೆ ಅಂತೇಳಿ ನಂಬಿಕೆ ಇದೆ. ಏನೇ ಒಂದಿದ್ರು ಅನುದಾನ ಪಂಚಾಯತಿಯಿಂದ ಯಾವುದೇ ಅನುದಾನ ಸಿಗೋದಿಲ್ಲ. ಏನೇ ಮಾಡಿದ್ರು ನಾವು ಅಭಿವೃದ್ಧಿ ಮಾಡಬೇಕಂದ್ರೆ MLA ಗ್ರ್ಯಾಂಟು MP ಗ್ರ್ಯಾಂಟಿಂದ ತರಬೇಕು. ಆ ಹಣವಿಲ್ದಂಗಿದ್ರೆ ಯಾವುದೇ ಕಾರಣಕ್ಕೂ ಪಂಚಾಯತಿಯಲ್ಲಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ, ಜನಗಳ ಹತ್ರ ಇವ್ರು ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನ್ಸ್ಕೊಳಕ್ಕೂ ಆಗೋದಿಲ್ಲ. ಲಾಸ್ಟ್ ಟೈಮ್ ನಮಗೆ ಇನ್ನೊಂದು ಮೂಲಭೂತವಾಗಿ ಬೇಕಾಗಿರೋದು ನಮಗೊಂದು ಪಂಚಾಯತಿ ಕಟ್ಟಡ ಈಗ ಅನುಮೋದನೆ ಆಗಿದೆ. ಪೂಜೆನೂ ಲಾಸ್ಟ್ ಟೈಮಲ್ಲಿ ಆಗಿದೆ. ಟೆಂಡರ್ ಪ್ರಕ್ರಿಯೆ ಕಡೆ ಆಗಿಲ್ಲದೆ ಇದ್ದು ಸ್ವಲ್ಪ ತೊಂದರೆ ಆಗಿದೆ. ಅದೊಂದು ಗುರಿ ಇದೆ. ನಮ್ಮ ಅವಧಿಯೊಳಗೆ ಅದನ್ನು ನಾವು ಓಪನ್ ಮಾಡಿಬಿಟ್ಟು ಮುಂದೆ ಬರೋ ಚುನಾಯಿತ ಪ್ರತಿನಿಧಿಗಳಿಗೆ ಬಿಟ್ಕೊಡ್ಬೇಕು ಅನ್ನೋದು. ಅದನ್ನು ಅತಿ ಶೀಘ್ರದಲ್ಲಿ ಎಲ್ಲ ಸಿಬ್ಬಂದಿಗಳನ್ನ ಒಗ್ಗಟ್ಟಾಗಿ ಮೆಂಬರ್ಗಳನ್ನೆಲ್ಲ ಇದು ಮಾಡ್ಕೊಂಡು MLA ಹತ್ರ ಹೋಗಿ ಅದಕ್ಕೆ ಇನ್ನೂ ಸ್ವಲ್ಪ ಅಮೌಂಟು ಪಂಚಾಯತಿ MLA ಕಡೆಯಿಂದ ಹಾಕ್ಸ್ಕೊಂಡು ನಾವು ಕಟ್ಟೋಣ ಅಂತೇಳಿ ಎಲ್ಲ ಸದಸ್ಯರು ಕೇಳ್ಕೊಂಡು, ಮುಖ್ಯವಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಡೆಂಗ್ಯೂ ಬಾರಿ ಕಾಡ್ತಾ ಇದೆ. ಅದೊಂದು ಮುಖ್ಯವಾಗಿ ಎಲ್ಲ ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಒಂದು ಡೆಂಗ್ಯೂ ಮುಕ್ತ ಪಂಚಾಯಿತಿಯನ್ನಾಗಿ ಮಾಡಬೇಕು ಅನ್ನೋದು ಈಗಿನ ಒಂದು ನಮ್ಮ ಒಂದು ಹೋರಾಟ ಇದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ಸರ್ಕಾರದಿಂದ ಆದೇಶ ಬರೋಕ್ಕಿಂತ ಮುಂಚೆನೇ ಅವೆಲ್ಲ ಒಂದು ಹಂತದಲ್ಲಿ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಮುಂದುವರಿಬೇಕು ಅಂತೇಳಿ ನನ್ನ ಆಸೆ ಇದೆ. ಅದನ್ನು ನನ್ನ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಅದೇ ರೀತಿ ನಮ್ಮ ಈ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಆಗಬೇಕು ಅನ್ನೋದಕ್ಕೆ ಮೂಲ ಕಾರಣ ನಮ್ಮ ಪಂಚಾಯಿತಿ
ಸಿಬ್ಬಂದಿಗಳು ಮತ್ತು ಸರ್ವ ಸದಸ್ಯರು ಒಂದು ಮತ ಇತ್ತು. ಅದನ್ನು ಉಳಿಸ್ಕೋಬೇಕು, ಉಳಿಸ್ಕೊಳ್ತೀನಿ. ಯಾರಿಗೂ ಯಾವುದೇ ಪಕ್ಷದ ಇದಾಗಲಿ ಈ ಕಡೆ ವೈಯಕ್ತಿಕವಾಗಿ ಯಾವುದೇ ಇದು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ.